ಈ ಒಂದು ಪ್ರಕರಣ ದರ್ಶನ ಮತ್ತೆ ಧ್ರುವ ಅವರ ನಡುವೆ ಮನಸ್ತಾಪಕ್ಕೂ ಒಂದು ಸರ್, ವೇದಿಕೆ ಆಯಿತು ಅಂತ ದೇವರಾಣೆ ಇದೆ ನನಗೆ ಗೊತ್ತಿಲ್ಲ ಸರ್. ಇದು ಏನು ನಾನು ಹೋದ್ಮೇಲೆ ನಡೆದ ವಿಷಯ ಸರ್, ನನಗೆ ಏನು ಗೊತ್ತಿಲ್ಲ ಸರ್. ದೇವರಾಣೆ ನಾನು ಹೋದ್ಮೇಲೆ ಆಗಿದೆ ಸರ್, ಏನೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಪ್ರೇಮ ಬರಹ ಒಂದು ಪ್ರಕರಣದಿಂದ ಅವ್ರ ನಡುವೆ ಒಂದು ಸ್ವಲ್ಪ ಬಿರುಕು ಆಯ್ತು ಅನ್ನೋದು ಅಲ್ಲ ಕರೆಕ್ಟ್, ಬಟ್ ಅದು ಏನಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ತಿಳ್ಕೊಬೇಕು ಸರ್. ಅದು ನಿಜವಾಗ್ಲೂ ನನಗೆ ಗೊತ್ತು. ನನ್ನ ಆಪ್ಷನ್ಸ್ ಇಲ್ಲಿ ನಡೆದಿರೋದು ಸರ್, ಅದು ನನಗೆ ಗೊತ್ತಿಲ್ಲ. ಇಲ್ಲ, ಈ ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಮಾಡೋ ಅಂತ ಹೇಳಿದೆ ದರ್ಶನ್ ಸರ್. ಅಲ್ಲ ಹೇಳ್ತೀನಿ ಅಲ್ಲ ಸರ್, ಹೇಳ್ತೀನಿ ಅದನ್ನೇ ಹೇಳ್ತೀನಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಪಿಕ್ಚರ್ ಮಾಡ್ತಾ ಇದ್ದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ಒಂದಿನ ರಾತ್ರಿ 10:30 ನನಗೆ ಫೋನ್ ಮಾಡಿದ್ರು. ಅಲ್ಲಿಂದ ಫೋನ್ ಮಾಡಿದ್ರು. ಮಲ್ಲು ಸೀನಿಯರ್ ಅವರು ಸೀನಿಯರ್ ಅಂತಾರೆ ದರ್ಶನ್ ಸರ್, ಅರ್ಜುನ್ ಸರ್ ಅವ್ರಿಗೆ ಸೀನಿಯರ್ ಕಳಿಸ್ತೀನಿ, ಭೇಟಿಯಾಗು, ಅವ್ರದ್ದು ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನೀವೇ ಮಾಡಬೇಕು ಅಂತದ್ದು. ದರ್ಶನ್ ಸರ್ ಹೇಳಿದ್ಮೇಲೆ ನಾನು ಇಲ್ಲನ ಕಾದ, ಅವ್ರದೇ ಬ್ಯಾನರ್, ಅವ್ರದೇ ಪ್ರೊಡಕ್ಷನ್. ನಾನು ಮೂರು ತಂದೆ ಸರ್. ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಪಿಕ್ಚರ್ ಮಾಡ್ತಿದ್ದೆ, ದಿನಕರ ಡೈರೆಕ್ಷನ್, ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್ ಆಗಿ. ನಾನು ಆಳ್ವಾ ಮನೆಯಲ್ಲಿ ಅಲ್ಲಿ ಮನೆ ತನಕ ಶೂಟಿಂಗ್ ನಡೀತಿತ್ತು. ಅಲ್ಲಿ ಅರ್ಜುನ್ ಸರ್ ಅವರು ಏರ್ಪೋರ್ಟ್ಲಿಂದ ಅಲ್ಲೇ ಮಾತ್ರ ನಾನು ಭೇಟಿಯಾಗಿ ಅಲ್ಲಿ ಒಂದು ಕಡೆ ಶೂಟಿಂಗ್ ಸ್ಪಾಟಲ್ಲಿ ಸ್ವಲ್ಪ ಲೀಸರ್ ಟೈಮಲ್ಲಿ ಮಾತಾಡಿದ್ವಿ. ಇಲ್ಲ ಮಲ್ಲು ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅಲ್ಲೇ ಮಾಡಿದ್ವಿ ಆಳ್ವಾ ಮನೆಯಲ್ಲಿ. ಅಲ್ಲಿಂದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಹೋದರು, ನಾವು ಮಾಡಿದ್ವಿ ಸರ್. ಪಿಕ್ಚರ್ ಭಾಳ ಚೆನ್ನಾಗಿ ಹೋಯಿತು. ಹಂಗಿಲ್ಲ, ಪಿಕ್ಚರ್ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸರ್. ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆ ಥರ ವರ್ಕ್ ಆಗಲ್ಲ. ಒಬ್ಬೊಬ್ಬ ಒಂದೊಂದು ಡಿಸ್ಟ್ರಿಬ್ಯೂಷನ್ ನಾನಾ ವೆರೈಟಿ ಇದ್ದಾವೆ. MG ಅಂತ ಇದೆ, ಮಿನಿಮಮ್ ಗ್ಯಾರಂಟಿ ಅಂತ ಇದೆ, NRI ಅಂತ ಇದೆ, ಅಡ್ವಾನ್ಸ್ ಅಂತ ಇದೆ, ಔಟ್ ರೇಟ್ ಅಂತ ಇದೆ. ಹಾಗೆ ಕಮಿಷನ್ ಬೇಸ್ ಮೇಲೆ ಮಾಡೋ ಡಿಸ್ಟ್ರಿಬ್ಯೂಷನ್ ಬೇರೆ 5-6 ವೆರೈಟಿ ಇದಾವೆ ಸರ್. ನಾನು ತೊಗೊಂಡಿದ್ದು ಕಮಿಷನ್ ಬೇಸ್ ಮೇಲೆ. ನಾನು ₹1 ಅವ್ರ ಕಡೆ ಇಸ್ಕೊಂಡಿಲ್ಲ. 2 ಕೋಟಿ ಆಗೇ ಇಲ್ಲ ಸರ್ ಕಲೆಕ್ಷನ್. ಇಲ್ಲ 2 ಕೋಟಿ ನೀವು ಚೆಕ್ ಮಾಡಿ ಸರ್. 2 ಕೋಟಿ ಅಲ್ಲ, 1 ಕೋಟಿ. ನಾನು ಹೇಳ್ತೀನಿ ಸರ್. ಈಗ ಇಲ್ಲ ನಾನು ಹೇಳ್ತೀನಿ, ದರ್ಶನ್ ಸರ್ ಹೇಳಿದ್ರು ಪ್ರೇಮ ಬರೋ ಡಿಸ್ಟ್ರಿಬ್ಯೂಷನ್ ಆಯಿತು, ಚೆನ್ನಾಗೂ ಮಾಡಿದೆ, ಎಲ್ಲಾನು ನಡೀತಾ ಇತ್ತು. ನಂದು ಬೇರೆ ಔಟ್ಸೈಡ್ ಪ್ರೆಷರ್ಗಳು ಭಾಳ ಆಗಿದ್ದರಿಂದ ನಾವು ಹೋದೆ. ಪ್ರೇಮ ಬರೋಕ್ಕೋಸ್ಕರ ಅಲ್ಲ ಸರ್, ಈಗೂ ಹೇಳ್ತೀನಿ, ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಇದು ಕೋರ್ಟಲ್ಲಿದೆ, ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ ಅಷ್ಟೇ, ಏನು ನಡೀತು ಅಂತ ಹೇಳ್ತೀನಿ. ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಅದರ ಪೋಸ್ಟರ್ದ ಎ ಟು ಜೆಡ್ ಅದರದ್ದು ಎಕ್ಸ್ಪೆನ್ಸ್ ನಾನೇ ನೋಡ್ಕೊಂಡೆ ಸರ್. ₹1 ಅರ್ಜುನ್ ಸರ್ ಕಡೆ ಇಸ್ಕೊಂಡಿಲ್ಲ, ₹1 ಇಸ್ಕೊಂಡಿಲ್ಲ ಸರ್. ಹೋಲ್ ಪ್ರಿಂಟು, ಪಬ್ಲಿಸಿಟಿ, ಅದು ಇದು ಕ್ಯೂ ಎಲ್ಲ ನಾನೇ ₹1. ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಇದು ಕೋರ್ಟಲ್ಲಿದೆ, ಆದರೂ ಹೇಳಬಾರ್ದು, ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ. 1,15,20 ಲಕ್ಷ ಕಲೆಕ್ಷನ್ ಆಯ್ತು ಸರ್. ನನಗೆ ಅದೇ ಮಾಡ್ತಿದ್ದೀನಿ, ಫಿಗರ್ ಮಾಡ್ತಿದ್ದೀನಿ ಅಷ್ಟು ನಿಯರ್ ಬೈ. ಅದನ್ನ ಒಂದು ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ನಾನೇ ಎಕ್ಸ್ಪೆನ್ಸ್ ಮಾಡಿದ್ದಲ್ಲ, ಎಕ್ಸ್ಪೆನ್ಸ್ ನಾನೇ ಕೊಡಬೇಕು. ಎಕ್ಸ್ಪೆನ್ಸ್ ಎಲ್ಲ ತೆಗೆದುಬಿಟ್ಟು ಅವ್ರಿಗೆ ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ ನಿಯರ್ ಬೈ 50 ಲ್ಯಾಕ್ಸ್.